ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ. ಅದು ಯಾವುದು ಅಂತ ಹೇಳಿದರೆ ಒಂದು ಬೇರಿನ ಬೆಗ್ಗೆ. ಆ ಬೇರನ್ನು ಉಂಟಲ್ಲ, ನೀವು ಮನೆಗೆ ತಗೊಬಂದು ಮನೆಯಲ್ಲಿ ಇಟ್ಟರೆ ಉಂಟಲ್ಲ, ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆ ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ಆ ಬೇರಿಗೆ ಶಕ್ತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಏನು ಮಾಡ್ತಾ ಅಂತ ಹೇಳಿದ್ರೆ ಆ ಬೇರು ಉಂಟಲ್ಲ ಹಣವನ್ನು ಆಕರ್ಷಣೆ ಮಾಡ್ತಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವ ರೀತಿಯಲ್ಲಿ ಆಕರ್ಷಣೆ ಮಾಡ್ತಿದೆ ಅಂತ ಹೇಳಿದ್ರೆ, ನಾವು ದಿನ ಕೆಲಸ ಮಾಡ್ತೇವೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತೇವೆ, ಆದರೂ ಕೂಡ ನಮಗೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನುವರು. ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡಿದ್ರಲ್ಲಿ ಚೆನ್ನಾಗಿ ಆಗಿರ್ತದೆ, ಕೆಲವು ಸಲ ಲಾಸ್ ಆಗೋದು ಪರಿಸ್ಥಿತಿ ಬರ್ತದೆ. ಈ ಥರ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಈ ಬೇರನ್ನು ನೀವು ಮನೆಗೆ ತಂದು ಇಟ್ಕೊಂಡ್ರುಂಟಲ್ಲ 100% ನಿಮ್ಮ ಪ್ರತಿಯೊಂದು ಕೆಲಸದಿಂದ, ಅಂದರೆ ನಿಮಗೆ ಅಡ್ಡವಾದದ್ದು ಹಣ ಬರಲಿಕ್ಕೆ ಯಾವುದು ಅಡ್ಡವಾಗಿದೆ ನೋಡಿ ಆ ಮಾರ್ಗವನ್ನು ಓಪನ್ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಬೇರು ಇದಕ್ಕೆ ಅಮಾವಾಸ್ಯೆ ದಿವಸ ಮಾತ್ರ ಶಕ್ತಿ ಇರುವುದು. ಆದ್ರಿಂದ ಉಂಟಲ್ಲ, ನೀವು ಪ್ರತಿ ಅಮಾವಾಸ್ಯೆ ದಿವಸ ನಾನು ಹೇಳಿದ ಹಾಗೆ ಮಾಡಿದರೆ ಉಂಟಲ್ಲ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕು ಅಂತ ಹೇಳಿದರೆ, ಎಲ್ಲರಿಗೂ ಕೂಡ ಈ ಬೇರು ಸಿಗುವುದಿಲ್ಲ ಆಯಿತಾ. ಎಲ್ಲರಿಗೂ ಅದೃಷ್ಟವಂತರಿಗೆ ಮಾತ್ರ ಸಿಗುವುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಬೇರು ಸಿಕ್ಕಿದರೆ ಮಾತ್ರ ಉಂಟಲ್ಲ, ದಯವಿಟ್ಟು ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ 1000ದಲ್ಲಿ ಅಥವಾ ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಈ ಬೇರು ಸಿಗ್ತದೆ, ಅವರ ಕಣ್ಣಿಗೆ ಬೇರು ಕಾಣಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಹೇಳ್ತಾ ಇರೋದು, ಆ ಲಕ್ಷದಲ್ಲಿ ಒಬ್ಬರುಂಟಲ್ಲ, ನನ್ನ ವಿಡಿಯೋ ನೋಡುವವರು ಒಂದು ವೇಳೆ ಆಗಿದ್ದರೆ ಉಂಟಲ್ಲ, ಅವರ ಆಶೀರ್ವಾದ, ಅಂದರೆ ಅವರಿಗೆ ಏನಾದರೂ ಹಣದ ಒಳ್ಳೆದಾದರೆ ಉಂಟಲ್ಲ, ನೀವು ಎಣಿಸ್ತೀರ ನೋಡಿ, ಇವಳದು ವಿಡಿಯೋ ನೋಡಿದ ನಂತರ ನನಗೆ ಒಳ್ಳೇದಾಯಿತು ಅಂತ ಹೇಳ್ಕೊಂಡು ಆ ಥರ ನೀವು ಎಣಿಸ್ಕೊಂಡ್ರೂ ಕೂಡ ನಿಮ್ಮ ಖುಷಿ ಉಂಟಲ್ಲ, ಅದರಿಂದ ನನಗೆ ದೇವರು ಪ್ರತಿಫಲ ಕೊಡ್ತಾರೆ. ನಮಗೆ ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಇದು ಹಣಕಾಸಿನ ಸಮಸ್ಯೆ ಇದ್ದರೆ ಅದೆಲ್ಲ ಸರಿ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ನಂಬಿಕೆಯಿಂದ ವಿಡಿಯೋ ಮಾಡ್ತಾ ಇರೋದು. ನಿಮಗೆ ಒಳ್ಳೆದಾದರೆ ನನಗೂ ಕೂಡ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಆ ಬೇರಿನ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಆದರೆ ಉಂಟಲ್ಲ, ಎಲ್ಲರಿಗೂ ಕೂಡ ಆ ಬೇರು ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿದಲ್ಲ, ಸಿಗದೇ ಇರುವವರು ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿದ್ದೆ. ನಾನು ಏನು ಮಾಡಬೇಕು ಅಂತ ಹೇಳಿದರೆ, ಅಮಾವಾಸ್ಯೆ ದಿವಸ ನೀವು ಇಷ್ಟು ಕೆಲಸ ಮಾಡಿದರೆ ಸಾಕಾಗ್ತದೆ. ಅಂದರೆ ನಿಮಗೆ ಹಣದ ಅಭಾವ ಉಂಟು, ಹಣ ಬರಬೇಕು ಅಂತ ಹೇಳ್ಕೊಂಡು ಉಂಟು, ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ಸಂಪಾದನೆ ಇದು ಸೇವಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬಂದ ಹಣ ಅದೇ ದಿವಸ ಇವತ್ತು ಹಣ ಬಂದರೆ ಇವತ್ತೇ ಖಾಲಿಯಾಗಿ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಆಗುವರು. ಅಥವಾ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಸೇವಿಂಗ್ ಮಾಡಿದ್ದೀರಾ, ಆದರೆ ಆರೋಗ್ಯದ ಸಮಸ್ಯೆಯಿಂದ ಅದು ಹಾಸ್ಪಿಟಲಿಗೆ ಹೋಗ್ತಾ ಉಂಟು, ಅಥವಾ ಬೇರೆ ನೀವು ದುಡಿದ ಹಣ ಬೇರೆಯವರಿಗೆ ಕೊಡುವ ಪರಿಸ್ಥಿತಿ ಬರ್ತಾ ಉಂಟು, ಸಾಲದ ಸಮಸ್ಯೆ ಜಾಸ್ತಿ ಉಂಟು ಅಂತ ಹೇಳ್ಕೊಂಡು ಆದವರು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ತಿರ, ಅಂದರೆ ಮೇನ್ ಡೋರ್ ಹತ್ರ ಉಂಟಲ್ಲ 2 ಗಿಡವನ್ನು ಬೆಳೆಸಿ. ಇದು ಈ ಗಿಡ ಏನು ಮಾಡ್ತದೆ ಅಂತ ಹೇಳಿದರೆ, ನಿಮಗೆ ಹಣದ ಆಕರ್ಷಣೆ ಆಗುವ ಹಾಗೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ವಾಸ್ತು ಪ್ರಕಾರ ಕೂಡ ಈ ಗಿಡಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿಗೆ ಇಷ್ಟವಾದ ಗಿಡ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವ ಗಿಡ ಅಂತ ಹೇಳಿದರೆ, ಒಂದು ಕೆಂಪು ದಾಸವಾಳದ ಗಿಡ ಆಯಿತಾ. ನಿಮಗೆ ಚೆಂಡು ಥರ ಬರ್ತಲ್ಲ, ಆ ದಾಸವಾಳ ಪ್ರಯೋಜನಕ್ಕೆ ಇಲ್ಲ. 5 ಎಸಳಿನ ಕೆಂಪು ದಾಸವಾಳದ ಗಿಡ. ಅದ್ರ ಜೊತೆಗೆ ಯಾವ ಗಿಡ ಅಂತ ಹೇಳಿದರೆ ಶಂಖಪುಷ್ಪದ ಗಿಡ. ಶಂಖಪುಷ್ಪದ ಗಿಡ ಉಂಟಲ್ಲ, ಬಿಳಿ ಬಣ್ಣದ ಹೂವಾಗಿರಬಾರ್ದು, ನೇರಳೆ ಬಣ್ಣದ ಹೂವಾಗಿರಬೇಕು. ಮತ್ತು ಗೊಂಚಲು ಬರ್ತದೆ ನೋಡಿ, ಅಂತಹ ಹೂ ಇರೋದಕ್ಕಿಂತ ಉಂಟಲ್ಲ, ಗೊಂಚಲು ಇಲ್ಲದೆ ಇರುವ ಹೂ ಉಂಟಲ್ಲ, ಅದು ಶ್ರೇಷ್ಠ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ತುಂಬ ಪೆಟಲ್ಸ್ ಎಲ್ಲ ಇರ್ತದೆ ನೋಡಿ ಇದರಲ್ಲಿ, ಹೂವಲ್ಲಿ, ಶಂಖಪುಷ್ಪದಲ್ಲಿ. ಅದಕ್ಕಿಂತ ಒಂದೇ ಒಂದು ಪೆಟಲ್ಸ್ ಥರ, ಒಂದು ಶಂಕು ಥರನೇ ಬರ್ತದೆ ನೋಡಿ, ಆ ಗಿಡ ಶ್ರೇಷ್ಠ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ 2 ಗಿಡವನ್ನು, ದಾಸವಾಳ, ಕೆಂಪು ದಾಸವಾಳ ಮತ್ತು ಈ ಶಂಕು ಪುಷ್ಪದ ಗಿಡವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ತಿರ ಇಟ್ಟರೆ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ ಹಣದ ಆಕರ್ಷಣೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಇದು ಮನೆಯ ಎದುರುಗಡೆ ಎಲ್ಲ ಜಾಗ ಇದ್ದರೆ ಕೂಡ ಈ 2 ಗಿಡನ್ನು ಒಟ್ಟಿಗೆ ನೆಡಬೇಕು ಆಯಿತಾ. ಒಂದು ಬೇರೆ ಮಾಡಲಿಕ್ಕಿಲ್ಲ. ದಾಸವಾಳದ ಗಿಡಕ್ಕೆ ಈ ಶಂಕು ಪುಷ್ಪದ ಹೂವಿನ ಬಳ್ಳಿ ಇದು ಹೋಗುವ ಹಾಗೆ ಮಾಡಬೇಕು. ಹಾಗೆ ಮಾಡಿದರೆ ಹಣದ ಆಕರ್ಷಣೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವುದೋ ಮೂಲದಿಂದ ನಿಮಗೆ ಹಣ ಬರ್ತದೆ, ನಿಮ್ಮ ಕೈಗೆ ಸೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಆಶೀರ್ವಾದ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ನಿಮಗೆ ಆ 2 ಗಿಡ ಸಿಕ್ಕಿದರೆ ದಯವಿಟ್ಟು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ನೆಡಲಿಕ್ಕೆ ನೋಡಿ. ಇವಾಗ 2ನೇ ವಸ್ತು ಯಾವುದು ಅಂತ ಹೇಳಿದರೆ ಕಪ್ಪು ಹಳದಿ ಅಂದರೆ ಕಪ್ಪು ಅರಶಿನ. ಅದು ಕೂಡ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದನ್ನು ಕೂಡ ಹಾಗೆ ನೀವು ಉಂಟಲ್ಲ, ಅಮಾವಾಸ್ಯೆ ದಿವಸ ಕಪ್ಪು ಅರಶಿನವನ್ನು ತೆಗೆದುಕೊಂಡು ಬಂದು ಮಹಾಲಕ್ಷ್ಮಿಯ ಫೋಟೋ ಎದುರುಗಡೆ ಅಥವಾ ಮಹಾಲಕ್ಷ್ಮಿಯ ವಿಗ್ರಹ ಎದುರುಗಡೆ ಇಟ್ಟು ಪೂಜೆ ಮಾಡಿದರೂ ಕೂಡ ನಿಮಗೆ ಹಣಕಾಸಿನ ಏನಾದರೂ ತೊಂದರೆ ಇದ್ದರೆ, ಸಮಸ್ಯೆ ಇದ್ದರೆ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಹಣ ಯಾವುದಾದ್ರೂ ಮೂಲದಿಂದ ನಿಮಗೆ ಬರ್ತದೆ, ಹಣಕಾಸು ಅಂದರೆ ನೀವು ದುಡಿದ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವ ಹಾಗೆ ಆಗ್ತದೆ. ನಿಮಗೆ ಯಾರಾದರೂ ಹಣ ಕೊಡಲಿಕ್ಕಿದ್ರೆ ಅದು
ಹಣ ನಿಮಗೆ ನಿಮ್ಮ ಕೈಗೆ ಸಿಗ್ತದೆ. ನೀವು ಬೇರೆಯವರಿಗೆ ಹಣ ಕೊಡಲಿಕ್ಕಿದ್ರೆ ಅಂದರೆ ಸಾಲದ ರೂಪದಲ್ಲಿ ಹಣ ಕೊಡಲಿಕ್ಕಿದ್ರೆ ನಿಮ್ಮದು ಸಾಲ ಬೇಗನೆ ತೀರಿ ಆಮೇಲೆ ನೀವು ಹಣ ಉಳಿತಾಯ ಮಾಡುವ ಹಾಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಕಪ್ಪು ಹಳದಿ ಕೂಡ ಹಾಗೆ ತುಂಬ ಇಷ್ಟ ಮಹಾಲಕ್ಷ್ಮಿಗೆ. ಈ ಕಪ್ಪು ಹಳದಿ ಸಿಕ್ಕಿದರೂ ಕೂಡ ನೀವು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದು ಒಳ್ಳೆಯದು. ಇವಾಗ ಮೂರನೇದು ಯಾವುದಂತ ಹೇಳಿದರೆ, ಇದು ಕೂಡ ಅಮಾವಾಸ್ಯೆ ದಿವಸವೇ ಮಾಡಬೇಕು. ಅದು ಯಾವುದಂತ ಹೇಳಿದರೆ, ಒಂದು ತುಳಸಿಯ ಬೇರು, ಎರಡನೇದು ಅಶ್ವತ್ಥ ಮರದ ಅಂದರೆ ಅರಳಿ ಮರದ ಬೇರು, ಮೂರನೇದು ಬುಗುರಿ ಹಣ್ಣಿನ ಬೇರು ಅಂತ ಹೇಳ್ಕೊಂಡು ಹೇಳ್ತಾರೆ. ಬುಗುರಿ ಹಣ್ಣು ಅಥವಾ ಬೋರೆ ಹಣ್ಣು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಹಣ್ಣಿನ ಬೇರು ಆಯಿತಾ, 3 ಬೇರು, ತುಳಸಿಯ ಬೇರು, ಅಶ್ವತ್ಥ ಮರದ ಬೇರು ಮತ್ತು ಬೋರೆ ಹಣ್ಣಿನ ಬೇರು, ಆ 3 ಬೇರನ್ನು ಕೂಡ ಒಂದು ಮಾಡಿ ಅದನ್ನು ಕಟ್ಟಿ ಅದನ್ನು ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿ ಆಮೇಲೆ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಅಮಾವಾಸ್ಯೆ ದಿನ ಸಾಯಂಕಾಲದ ಸಮಯದಲ್ಲಿ ಮಾಡಿದರೆ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡಿದರೆ ಇದು ಕೂಡ ನಿಮಗೆ ಹಣದ ಆಕರ್ಷಣೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರಾದರೂ ನಿಮಗೆ ಹಣ ಕೊಡಲಿಕ್ಕಿದ್ರೆ ಅದು ನಿಮ್ಮ ಕಡೆಗೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಎಲ್ಲ ಹಣದ ಇದು ವ್ಯವಹಾರ ಎಲ್ಲ ಮುಚ್ಚಿ ಹೋಗಿದೆ, ನಮಗೆ ದಾರಿಯೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡು, ಆದರೆ ನಿಮಗೆ ದಾರಿ ಕಾಣುವ ಹಾಗೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಷ್ಟನ್ನು ನಾನು ಹೇಳಿದುಂಟಲ್ಲ, ಇದು ಯಾರು ಬೇಕಾದರೆ ಮಾಡ್ಬೋದು. ಅವ್ರಿಗೆ ಅಂದರೆ ಎಲ್ಲರಿಗೂ ಕೂಡ ಸಾಧ್ಯ ಉಂಟು, ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಇಲ್ಲ. ಇವಾಗ ನಾನು ಹೇಳಿದೆ ನೋಡಿ, ಆವಾಗ ಅದು ಲಕ್ಷಕ್ಕೆ ಒಬ್ಬರಿಗೆ ಮಾತ್ರ ಸಿಗೋದು. ಆ ಬೇರು ಸಿಕ್ಕಿದ್ರೆ ನೀವು ಅದೃಷ್ಟವಂತರು ಅಂತ ಹೇಳ್ಕೊಂಡು, ಅದು ಬೇರಿನ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಆ ಬೇರು ಉಂಟಲ್ಲ ನಿಮಗೆ ಎಲ್ಲಿ ಕೂಡ ನೆಲದ ಮೇಲೆ ಸಿಗುವುದಿಲ್ಲ, ಭೂಮಿಯ ಮೇಲೆ ಕೂಡ ಸಿಗುವುದಿಲ್ಲ. ನಿಮಗೆ ಸಿಗುವ ಜಾಗ ಯಾವುದು ಅಂತ ಹೇಳಿದರೆ ಅದು ಕಾಗೆಯ ಗೂಡಿನಲ್ಲಿ ಮಾತ್ರ ಸಿಗ್ತದೆ. ಕಾಗೆಯ ಗೂಡಿನಲ್ಲಿ ಕಾಗೆ ಏನು ಮಾಡ್ತದೆ ಅಂತ ಹೇಳ್ಕೊಂಡು ಹೇಳಿದರೆ, ಕಾಗೆ ಗೂಡು ಕಟ್ಟುವಾಗ ಏನು ಮಾಡ್ತದೆ ಅಂತ ಹೇಳಿದರೆ, ಒಂದು ಚಿಕ್ಕ ತುಂಡು ಬೇರನ್ನಾದರೂ ತಂದು ಅದರಲ್ಲಿ ಗೂಡಿನಲ್ಲಿ ಇರಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಮೊಟ್ಟೆ ಮಾಡಿ ಮರಿ ಆದ ಕೂಡಲೇ ಏನು ಮಾಡ್ತದೆ ಅಂತ ಹೇಳಿದ್ರೆ, ಆ ಬೇರನ್ನು ಆಯ್ತಾ ತೆಗೆದು ಉಂಟಲ್ಲ, ಅದು ಯಾವ ಜಾಗದಿಂದ ತಗೊಂಡು ಬಂದಿದೆ ನೋಡಿ ಆ ಜಾಗದಲ್ಲಿ ಇಡ್ತದೆ. ಇಲ್ಲ ಅಂತ ಹೇಳಿದ್ರೆ ಆ ಬೇರನ್ನು ಉಗಿದು ಅದರದ್ದು ಕೊಕ್ಕಿನಿಂದ ಕೊಕ್ಕಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಬೇರನ್ನು ಹಾಳು ಮಾಡ್ತದೆ, ನಾಶ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ಹೇಳಿದು ಎಲ್ರಿಗೂ ಕೂಡ ಈ ಬೇರು ಸಿಗುವುದಿಲ್ಲ ಅಂತ ಹೇಳ್ಕೊಂಡು, ಬೇರು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ನಿಮಗೆ ಒಂದು ವೇಳೆ ಆ ಥರದ್ದು ಸಿಗುವ ಅದೃಷ್ಟ ಇದ್ದರೆ, ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಕಾಗೆ ಏನಾದರೂ ಗೂಡು ಕಟ್ಟಿದರೆ ಅದು ಮೊಟ್ಟೆಯಾಗಿ ಮರಿ ಆಗೋ ತನಕ ಕಾಯಿರಿ. ಮರಿ ಆದ ನಂತರ ಅದು ಹಾರಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ನೋಡಿ, ಹಾರಿ ಹೋದ ನಂತರ ಅದು ಇದನ್ನೆಲ್ಲ ಹಾಳು ಮಾಡೋದಲ್ವಾ, ಅದರದ್ದು ಗೂಡನ್ನೆಲ್ಲ ಹಾಳು ಮಾಡೋದಲ್ಲ, ಅಷ್ಟು ತನಕ ಹಾಗೆ ಇರ್ತದೆ ಅದು ಇದು ಮರಿಗಳೆಲ್ಲ ಹಾರಿ ಹೋದ ನಂತರ ನೀವೇನು ಮಾಡಿ ಅಂತ ಹೇಳಿದ್ರೆ, ಆ ಇಡೀ ಗೂಡನ್ನೇ ಆಯಿತಾ, ಇಡೀ ಗೂಡನ್ನೇ ಎತ್ಕೊಂಡು ಮನೆಗೆ ಬರಬೇಕು. ಎತ್ಕೊಂಡು ಮನೆಗೂ ಬಂದು ಏನು ಮಾಡಬೇಕು ಅಂತ ಒಂದು ಕಡ್ಡಿ ಕೂಡ ಬಿಡಬೇಡಿ. ಯಾಕಂತ ಹೇಳಿದ್ರೆ ಆ ಕಡ್ಡಿ ಯಾವುದು ಅಂತ ಹೇಳ್ಕೊಂಡು ನಮಗೆ ಗೊತ್ತಿಲ್ಲ ಅಲ್ವಾ, ಅದು ಸಂಜೀವಿನಿ ಕಡ್ಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಆ ಸಂಜೀವಿನಿ ಕಡ್ಡಿ ಯಾರ ಮನೆಯಲ್ಲಿ ಇರ್ತದೆ ನೋಡಿ, ಅವರ ಮನೆಯಲ್ಲಿ ಯಾವತ್ತೂ ಹಣದ ಕೊರತೆ ಇರುವುದಿಲ್ಲ ಅಂತ ಹೇಳ್ಕೊಂಡು, ಆ ಗೂಡನ್ನು ಕೂಡ ನೀವು ತಗೊಂಡು ಬರಬೇಕು ಮನೆಗೆ. ತಗೊಬಂದು ಏನು ಮಾಡಬೇಕು ಅಂತ ಹೇಳಿದರೆ, ಆ ಗೂಡು ಕೂಡ ಒಂದು ಕವರಲ್ಲಿ ಹಾಕಿ ಉಂಟಲ್ಲ, ಅಮಾವಾಸ್ಯೆ ದಿವಸ ಏನು ಮಾಡಿ ಅಂತ ಹೇಳಿದರೆ, ಹರಿಯುವ ನೀರು ಉಂಟಲ್ಲ, ಎಲ್ಲಾದರೂ ಹರಿಯುವ ನೀರು ಸಿಗ್ತದೆ ನೋಡಿ, ಆ ಜಾಗದಲ್ಲಿ ಹೋಗಿ ಒಂದೊಂದೇ ಕಡ್ಡಿಯನ್ನು ಉಂಟಲ್ಲ ಆ ನೀರಿಗೆ ಹಾಕಬೇಕು. ಇವಾಗ ಹರಿಯುವ ನೀರಿಗೆ ನೀವು ಕಡ್ಡಿ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದರೆ, ಮಾಮೂಲಿ ಕಡ್ಡಿ ಆಗಿದ್ರೆ ಅದಕ್ಕೆ ಯಾವುದು ಕೂಡ ಶಕ್ತಿ ಇಲ್ಲ, ಏನು ಕೂಡ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಕೊಂಡಾದರೆ, ಅಂದರೆ ಬೇರೆ ಮರದ ಕಡ್ಡಿ ಎಲ್ಲ ಆಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ನೀರು ಹರಿತಾ ಉಂಟು, ಈ ದಿಕ್ಕಿಗೆ ಹರಿತಾ ಉಂಟು ಅಂತ ಹೇಳ್ಕೊಂಡು ಹೇಳುವ, ಅಂದರೆ ಇವಾಗ ನಿಮ್ಮದು ಪೂರ್ವದಿಂದ ಪಶ್ಚಿಮದ ಕಡೆಗೆ ನೀರು ಹರಿತಾ ಉಂಟು ಅಂತ ಹೇಳ್ಕೊಂಡಾದರೆ, ಈ ಕಡ್ಡಿಯನ್ನು ನೀವು ನಾನು ಎಕ್ಸಾಂಪಲ್ಗೆ ತೋರಿಸೋದು ಅಗರಬತ್ತಿ ಕಡ್ಡಿಯನ್ನು ಇಟ್ಕೊಂಡು ತೋರಿಸ್ತಾ ಇದ್ದೇನೆ. ಈ ಕಡ್ಡಿಯನ್ನು ನೀವು ನೀರಿಗೆ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀರು ಯಾವ ದಿಕ್ಕಿಗೆ ಹರಿತದೆ ನೋಡಿ ಅದೇ ದಿಕ್ಕಿಗೆ ಈ ಕಡ್ಡಿ ಕೂಡ ಹೋಗ್ತದೆ. ಅರ್ಥ ಆಯ್ತಲ್ವಾ? ಅಂದರೆ ಈ ಕಡೆಗೆ ನೀವು ಪೂರ್ವದಿಂದ ಪಶ್ಚಿಮದ ಕಡೆಗೆ ನೀರು ಹರಿತಾ ಉಂಟು, ನೀವು ಈ ಕಡ್ಡಿಯನ್ನು ಹಾಕಿದ್ರೆ ಉಂಟಲ್ಲ, ಮಾಮೂಲಿ ಕಡ್ಡಿಯನ್ನು ಹಾಕಿದರೆ ಆ ಕಡ್ಡಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಯಾವ ದಿಕ್ಕಿಗೆ ನೀರು ಹರಿತಾ ಉಂಟು ನೋಡಿ ಅದೇ ದಿಕ್ಕಿಗೆ ಹರ್ಕೊಂಡು ಹೋಗ್ತದೆ. ಆದರೆ ಈ ಸಂಜೀವಿನಿ ಕಡ್ಡಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ನೀವು ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಹರಿತಾ ಹೋಗ್ತಾ ಉಂಟು ಅಂತ ಹೇಳ್ಕೊಂಡಾದರೆ, ಯಾವ ದಿಕ್ಕಿಗೆ ನೀರು ಹರಿತಾ ಉಂಟು ನೋಡಿ ಆ ದಿಕ್ಕಿಗೆ ಕಡ್ಡಿ ಹರಿದುಕೊಂಡು ಹೋಗುವುದಿಲ್ಲ, ಅದು ಪುನಃ ಮೇಲ್ಗಡೆಗೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನೀರು ಹರಿತದೆ ನೋಡಿ ಆ ಜಾಗದಲ್ಲಿ ತೇಲ್ಕೊಂಡು ಹೋಗುವುದಿಲ್ಲ, ಪುನಃ ಮೇಲ್ಗಡೆನೇ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂತಹ ಕಡ್ಡಿ ಸಂಜೀವಿನಿ ಕಡ್ಡಿ ಅಂತ ಹೇಳ್ಕೊಂಡು ಹೇಳುದು. ಆ ಕಡ್ಡಿ ಒಂದು ವೇಳೆ ನಿಮಗೆ ಸಿಕ್ಕಿದ್ರೆ ಮಾತ್ರ ಯಾವ ಕಾರಣಕ್ಕೂ ಕೂಡ ಬಿಡಲಿಕ್ಕೆ ಹೋಗಬೇಡಿ. ಅದು ಸಿಕ್ಕಿದೆ ಅಂತ ಹೇಳ್ಕೊಂಡಾದ್ರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಅದನ್ನು ಅಮಾವಾಸ್ಯೆ ದಿವಸ ಪರೀಕ್ಷೆ ಮಾಡಲಿಕ್ಕೆ ಹೇಳಿದೆ ನೋಡಿ, ಅದನ್ನು ತಗೊಬಂದು ಏನು ಮಾಡಿ ಅಂತ ಹೇಳಿದ್ರೆ, ಫಸ್ಟು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ಇದನ್ನು ಗುಟ್ಟಾಗಿ ಇಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಯಾರ ಹತ್ರ ಕೂಡ ಹೇಳಬಾರ್ದು ಅಂತ ಹೇಳ್ಕೊಂಡು ಗುಟ್ಟಾಗಿ ಅದನ್ನು ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಆ ಕಡ್ಡಿಯನ್ನು ಇಟ್ಟು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿ ದಿನ ಪೂಜೆ ಮಾಡಬೇಕು ಆಯ್ತಾ. ಅಂದರೆ ಅದು ಸಂಜೀವಿನಿ ಕಡ್ಡಿ ಆದ ಕಾರಣಕ್ಕೆ ಪ್ರತಿ ದಿನ ಪೂಜೆ ಮಾಡಬೇಕು.
ಪೂಜೆ ಮಾಡ್ತಾ ಮಾಡ್ತಾ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ಬರ್ತದಲ್ಲ, ಕೆಲವು ತಿಂಗಳಲ್ಲಿ 2 ಸಲ ಬರ್ತದೆ, ಕೆಲವು ತಿಂಗಳಲ್ಲಿ 1 ಸಲ ಬರ್ತದೆ. ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಮಾವಾಸ್ಯೆಯ ದಿವಸ ಉಂಟಲ್ಲ, ಇದು ಅಯಸ್ಕಾಂತದ ರೀತಿಯಲ್ಲಿ ಹಣವನ್ನು ಆಕರ್ಷಣೆ ಮಾಡುವ, ಆ ಜಾಗಕ್ಕೆ ಆಕರ್ಷಣೆ ಆಗುವ ಹಾಗೆ ಮಾಡ್ತದೆ. ಯಾವುದೇ ದಿಕ್ಕಿನಲ್ಲಿ ಹಣ ಬರುವ, ನಿಮಗೆ ಬರಬೇಕು ಅಂತ ಹೇಳ್ಕೊಂಡಾಗಿದ್ರೆ ಉಂಟಲ್ಲ, ಆ ಹಣವನ್ನು ಬರುವ ಹಾಗೆ ಮಾಡ್ತದೆ. ನಿಮಗೆ ಒಂದು ವೇಳೆ ಕೆಲಸ ಇಲ್ಲ ಅಂತ ಹೇಳ್ಕೊಂಡಾದ್ರೆ, ಹಣದ ಮೂಲ ಮೇನ್ ಕೆಲಸವೇ ಅಲ್ಲ, ಕೆಲಸ ಇದ್ದರೆ ಮಾತ್ರ ಹಣ ಸಿಗುವುದಲ್ವಾ. ಎಲ್ಲಿಂದಾದರೂ ನಿಮಗೆ ಕೆಲಸ ಸಿಗುವ ಹಾಗೆ ಆ ಕಡ್ಡಿ ಮಾಡ್ತದೆ, ನಿಮ್ಮ ಮನೆ ಅಭಿವೃದ್ಧಿ ಆಗುವ ಹಾಗೆ ಮಾಡ್ತದೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಕೆಲವರು ಲಕ್ಕಿಗಳೆಲ್ಲ ಇರ್ತಾರೆ ನೋಡಿ, ಲಾಟ್ರಿ ಟಿಕೆಟ್ ಹೊಡಿತು ಅಂತ ಹೇಳ್ಕೊಂಡು ಯಾವುದೋ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಿದ್ರು, ಅದರಲ್ಲಿ 1 ಕೋಟಿ ಬಂತು, 2 ಕೋಟಿ ಬಂತು, ಆ ಥರದ್ದು ಕೂಡ ಪ್ರಮೇಯ ಬರಬಹುದು. ಯಾವುದಾದರೂ ಮೂಲದಿಂದ ಒಟ್ಟು ನಿಮಗೆ ಹಣ ಸಿಗ್ತದೆ ಆಯಿತಾ, ಯಾರಾದರೂ ಆಯಿತಾ. ಇಲ್ಲಿದ್ರೆ ಯಾರೂ ಇಲ್ಲಿದ್ದವರು ಉಂಟಲ್ಲ, ಕೆಲವರು ಇರ್ತಾರೆ ನೋಡಿ, ಯಾರೂ ಇಲ್ಲಿದ್ದವರು ನಿಮಗೆ ಅಂದರೆ ಹಣ ತಂದು ಕೊಡುವ ಪರಿಸ್ಥಿತಿ ಕೂಡ ಬರ್ಬೋದು. ಇಟ್ಕೊಳ್ಳಿ ನಿಮಗೆ ಹಣ ಅಂತ ಹೇಳ್ಕೊಂಡು ತಂದು ಕೊಡುವ ಪರಿಸ್ಥಿತಿ ಕೂಡ ಬರ್ಬೋದು. ಹೇಗೆ ಬೇಕಾದರೂ ಆಗಲಿ, ಒಟ್ಟು ನಿಮಗೆ ಹಣ ನಿಮ್ಮ ಮನೆಯಲ್ಲಿ ನಿಲ್ಲುವ ಹಾಗೆ ಮಾಡ್ತದೆ. ಇದರಿಂದ ನಿಮ್ಮ ಜೀವನ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ದಯವಿಟ್ಟು ಈ ಕಡ್ಡಿಯನ್ನು ಸಿಕ್ಕಿದ್ರೆ ಉಂಟಲ್ಲ, ಪ್ರತಿದಿನ ಪೂಜೆ ಮಾಡಿ. ಪೂಜೆ ಮಾಡುವಾಗ ನನ್ನನ್ನು ಕೂಡ ಎಣಿಸ್ಕೊಳ್ಳಿ. ಯಾಕಂತ ಹೇಳಿದರೆ, ನನ್ನಿಂದ ನಿಮಗೆ ಒಂದು ಗೊತ್ತಾಯ್ತಲ್ಲ ವಿಷಯ, ನಿಮಗೆ ಒಳ್ಳೆಯದಾದರೆ ನನಗೆ ಕೂಡ ಒಳ್ಳೆಯದಾಗ್ತದೆ. ನೀವು ಖುಷಿ ಪಟ್ಟರೆ, ನಿಮಗೆ ದೇವರು ಒಳ್ಳೆಯದು ಕರುಣಿಸಿದ್ರೆ ಉಂಟಲ್ಲ, ಅದ್ರದ್ದು ಸ್ವಲ್ಪ ಆದರೂ ನನಗೆ ಸಿಗ್ತದೆ ಅಂತ ಹೇಳ್ಕೊಂಡು ನಾನು ಆಸೆ ಮಾಡೋದು. ಮತ್ತು ನನಗೆ ಬೇರೆ ಎಂಥ ಸಹ ಬೇಡ ಆಯಿತಾ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕಾಗ್ತದೆ. ಯಾಕಂತ ಹೇಳಿದರೆ, ನಮಗೆ ಅಂತೂ ಇಲ್ಲಿ ಬ್ಯಾಂಗ್ಳೂರಲ್ಲಿ ಕಾಗೆದು ಗೂಡು, ಕಾಗೆದು ಕಡ್ಡಿ ಅದೆಲ್ಲ ನಮಗೆ ಸಿಗೋದಿಲ್ಲ. ಸ್ವಲ್ಪ ಹಳ್ಳಿ ಕಡೆ ಎಲ್ಲ ಹೋದರೆ ಉಂಟಲ್ಲ, ಅದೆಲ್ಲ ಸಿಗ್ತದೆ. ಮತ್ತು ನಮಗೆ ಅದು ಕಾಯ್ಕೊಂಡು ಕೂತ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ ಆಯಿತಾ. ಯಾವ ಟೈಮಲ್ಲಿ ಕಾಗೆ ಬರ್ತದೆ ಹೋಗ್ತದೆ ಅಂತ ಹೇಳ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಅಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಪರಿಸ್ಥಿತಿ ಆ ರೀತಿ ಉಂಟು. ನಿಮಗೆ ಅಂದರೆ ಮನೆ ಹತ್ತಿರದಲ್ಲಿ ಎಲ್ಲಾದರೂ ಕಾಗೆ ಗೂಡು ಕಟ್ಟಿದ್ರೆ ಉಂಟಲ್ಲ, ದಯವಿಟ್ಟು ನೀವು ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆ ಕಡ್ಡಿ ನಿಮ್ಮ ಕಣ್ಣಿಗೆ ಸಿಕ್ಕಿದರೆ ಅಥವಾ ನಿಮಗೆ ಸಿಕ್ಕಿದ್ರೆ ಉಂಟಲ್ಲ, ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಲಕ್ಷ್ಮಿಯ ಆಕರ್ಷಣೆ ಮಾಡುವ ಕಡ್ಡಿಯ ಬಗ್ಗೆ ಹೇಳಿದ್ದೇನೆ, ಅಥವಾ ಬೇರಿನ ಬಗ್ಗೆ ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.